ನೌಶೆರಾ ಸೆಕ್ಟರ್ನಲ್ಲಿ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ ಪಾಕಿಸ್ತಾನ. ಇದಕ್ಕೆ ಭಾರತ ತಕ್ಕ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ಒಂದು ಕಡೆ ಭಯೋತ್ಪಾದಕರನ್ನ ಸದೆಬಡಿಯುವ ಕಾರ್ಯಾಚರಣೆ ಕಾಶ್ಮೀರ ಕಣಿವೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಗಡಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಮನೆಯೆಲ್ಲ ಸಂಪೂರ್ಣವಾಗಿ ಧ್ವಂಸ ಆಗಿದೆ ಪಾಕಿಸ್ತಾನದ ದಾಳಿಗೆ. ಈ ಮನೆ ಸಂಪೂರ್ಣವಾಗಿ ಜಖಮಾಗಿರೋ ದೃಶ್ಯಗಳನ್ನು ಕೂಡ ಗಮನಿಸಬಹುದಾಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನ ಮಾಡಿದ ಮಾರ್ಟರ್ ಶೆಲ್ಲಿಂಗ್ ದಾಳಿಯ ಆ ಮಾರ್ಟರ್ ಶೆಲ್ನ ಕೆಲವೊಂದಷ್ಟು ತುಣುಕುಗಳು ಕೂಡ ನಾವಿಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. ಪಾಕಿಸ್ತಾನ ಗಡಿಭಾಗದಲ್ಲಿ ಭಾರತದ ಮೇಲೆ ನಿರಂತರವಾಗಿ ಫೈರಿಂಗ್ ಮಾಡ್ತಾ ಇದೆ. ಭಾರತ ಕೂಡ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಪಾಕಿಸ್ತಾನ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ಯೋ ಅದರ ಡಬಲ್ ಜೋಶ್ನಲ್ಲಿ ಭಾರತ ಕೂಡ ಉತ್ತರವನ್ನು ನೀಡ್ತಾ ಇದೆ. ದಾಳಿಯಿಂದ ಹಾನಿಗೊಳಗಾಗಿರುವ ಮನೆಯ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಯಾವ ರೀತಿಯಾಗಿ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿ ಹೋಗಿದೆ ಮನೆಯ ಮಾಡಾಗಿರ್ಬೋದು, ಅದರ ಗೋಡೆ ಆಗಿರ್ಬೋದು, ಯಾವ ರೀತಿಯಾಗಿ ಜಖಮಾಗಿದೆ ಅಂತ ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಪಾಕ್ ಶೆಲ್ ದಾಳಿಯನ್ನು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯಾಗಿ ಪಾಕಿಸ್ತಾನ ಮಾಡಿರುವ ಶೆಲ್ ದಾಳಿಗೆ ಅದರ ಶೆಲ್ನ ಒಂದಷ್ಟು ತುಣುಕುಗಳು ಸಿಕ್ಕಿರುವಂಥದ್ದೇ ಇಲ್ಲಿ ಸಾಕ್ಷಿ. ಹಲವಾರು ಮನೆಗಳು ಧ್ವಂಸ ಆಗಿದೆ, ಜನ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಈ ಪರಿ ಸಿಚುವೇಶನ್ನಲ್ಲಿ ನಿರ್ಮಾಣ ಆಗಿದೆ. ಪ್ರತಿ ಬಾರಿ ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿಯಾಗಿ ಫೈರಿಂಗನ್ನು ಮಾಡಿ, ಉದ್ದಕ್ಕೂ ಕೂಡ ಅಲ್ಲಿ ಫೈರಿಂಗನ್ನು ಮಾಡಿ ಗಡಿ ಭಾಗದಲ್ಲಿ ಆತಂಕದ ಪರಿಸ್ಥಿತಿಯನ್ನು ಪಾಕಿಸ್ತಾನ ನಿರ್ಮಾಣ ಮಾಡುತ್ತೆ. ಭಾರತವು ಕೂಡ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡುತ್ತೆ. ಒಂದು ಕಡೆ ಒಳಗಿನ ಭಯೋತ್ಪಾದಕರನ್ನ ಹತ್ತಿಕ್ಕುವ ಕೆಲಸವಾದರೆ, ಮತ್ತೊಂದು ಕಡೆ ಬಾಹ್ಯ ಶತ್ರು ಪಾಕಿಸ್ತಾನದ ದಾಳಿಯನ್ನು ಹಿಮ್ಮೆಟ್ಟಿಸುವಂಥ ಪ್ರಯತ್ನ ಕೂಡ ಅಲ್ಲಿ ಸಾಗಿದೆ. ಈಗ ನಮ್ಮ ಪ್ರತಿನಿಧಿ ಹರಿಪ್ರಸಾದ್ ಮತ್ತೆ ಕನೆಕ್ಟ್ ಆಗಿದ್ದಾರೆ. ನಾವು ಅವ್ರನ್ನ ಮಾತನಾಡಿಸೋಣ. ಜಮ್ಮು ಮತ್ತು ಕಾಶ್ಮೀರದಿಂದ ಅವರು ಲೈವ್ ಜಾಯಿನ್ ಆಗ್ತಾ ಇರುವಂಥದ್ದು. ಹರಿಪ್ರಸಾದ್, ಕಳೆದ 2-3 ದಿನಗಳಿಂದ ತಾವು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಓಡಾಡ್ತಾ ಇದ್ದೀರಾ. ಅಲ್ಲಿ ನಿರಂತರವಾಗಿ ಗಡಿಯಲ್ಲಿ ಶೆಲ್ಲಿಂಗ್ ಮತ್ತು ಗುಂಡಿನ ದಾಳಿ ನಡೀತಾ ಇದೆ. ಮತ್ತೊಂದು ಕಡೆ ಒಳಗೆ ಭಯೋತ್ಪಾದಕರಿಗಾಗಿ ಹಂಟಿಂಗ್ ಆಪರೇಷನ್ ಕೂಡ ನಡೀತಾ ಇದೆ. ಈ ಕ್ಷಣಕ್ಕೆ ಕಾಶ್ಮೀರ ಕಣಿವೆಯಲ್ಲಿ ಏನೆಲ್ಲ ನಡೀತಾ ಇದೆ, ಸದ್ಯದ ಪರಿಸ್ಥಿತಿ ಹೇಗಿದೆ ಹರಿಪ್ರಸಾದ್? ಪ್ರಸಾದ್, ಇವತ್ತು ಕೂಡ ನೌಶೆರಾ ಸೆಕ್ಟರ್ನಲ್ಲಿ ಇವತ್ತಿಗೆ ನಾವೇನಿದ್ದೀವಿ, ನೌಶೆರಾ ಸೆಕ್ಟರ್ನಲ್ಲಿ ಬೆಳಗಿನ ಜಾವ 3 ಗಂಟೆಯಿಂದ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತವಾದಂತಹ ಗುಂಡಿನ ದಾಳಿ ಮತ್ತೆ ಶುರುವಾಗಿರ್ತಕ್ಕಂತಹದ್ದು. ನಿರಂತರವಾದಂತಹ ಗುಂಡಿನ ದಾಳಿಯನ್ನು ಪಾಕಿಸ್ತಾನದ ಕಡೆಯಿಂದ ನಡೆಸಲಾಗ್ತಿದೆ. ಅದಕ್ಕೆ ಅಷ್ಟೇ ಪ್ರಬಲವಾದಂತಹ ಉತ್ತರವನ್ನ ಭಾರತದ ಕಡೆಯಿಂದಲೂ ಕೂಡ ನೀಡಲಾಗ್ತಾ ಇದೆ. ನೌಶೆರಾ ಸೆಕ್ಟರ್ನಲ್ಲಿ ಈ ರೀತಿಯಾಗಿ ಪದೇ ಪದೇ ಗುಂಡಿನ ದಾಳಿ ನಡೀತಾ ಇರುವಂತದ್ದು ಮುಂದುವರೆದಿದೆ. ಮತ್ತು ಇತರೆ ಭಾಗಗಳಲ್ಲೂ ಕೂಡ, ವಿಶೇಷವಾಗಿ ಪೂಂಚ್ ಇರಬಹುದು, ಕುಪ್ವಾಡ ಇರಬಹುದು, ಈ ಭಾಗದಲ್ಲೂ ಕೂಡ ನಾಗರಿಕರನ್ನ ಗುರಿಯಾಗಿಸಿಕೊಂಡು, ಪಾಕಿಸ್ತಾನದ ಕಡೆಯಿಂದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಭಾರತದ ಕಡೆಗೆ ಗುಂಡಿನ ದಾಳಿಯನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಿನ್ನೆ ನಡೆದಿರತಕ್ಕಂತಹ ಗುಂಡಿನ ದಾಳಿಯ ಸಂದರ್ಭದಲ್ಲೂ ಕೂಡ 3 ಜನ ಸಿವಿಲಿಯನ್ಸ್, ಅಂದ್ರೆ ಒಬ್ರು ಮಹಿಳೆ ಮತ್ತು ಅವರ 2 ಮಕ್ಕಳು ಕೂಡ ಮೃತಪಟ್ಟಿರ್ತಕ್ಕಂತಹ ಘಟನೆಯು ಕೂಡ ನಡೆದಿದೆ. ಹಳ್ಳಿಗಳನ್ನ ಗುರಿಯಾಗಿಸಿಕೊಂಡು ಈ ರೀತಿಯಾದಂತಹ ಶೆಲ್ ದಾಳಿಯನ್ನ ನಡೆಸ್ತಾ ಇದ್ದಾರೆ, ಮೋಟಾರ್ ಶೆಲ್ ದಾಳಿಗಳನ್ನ ನಡೆಸ್ತಾ ಇರುವಂತದ್ದು. ಹಾಗೆಯೇ ಇವತ್ತು ಈಗ ಹಂದ್ವಾರ ಸೆಕ್ಟರ್ ನಲ್ಲಿ ಏನು ಉಗ್ರರು ಅಡಗಿದ್ದಾರೆ ಅವರ ವಿರುದ್ಧದ ಒಂದು ಕಾರ್ಯಾಚರಣೆ ಕೂಡ ಸಾಗ್ತಾ ಇರುವಂತದ್ದು. ಯೋಧರು ಈ ಒಂದು ಉಗ್ರರನ್ನ ಹುಟ್ಟಡಗಿಸುವಂತಹ ನಿಟ್ಟಿನಲ್ಲೂ ಕೂಡ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆ ಕಾರ್ಯಾಚರಣೆ ಕೂಡ ಜೋರಾಗಿ ಸಾಗ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ಕೂಡ ನಿನ್ನೆಯಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಾ ಇದ್ರೂ ಕೂಡ ಇಲ್ಲಿ ಗುಂಡಿನ ದಾಳಿ ಇನ್ನೂ ಕೂಡ ನಿಂತಿಲ್ಲ. ಸತತವಾಗಿ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತವಾದಂತಹ ಗುಂಡಿನ ದಾಳಿ ನಡೀತಾ ಇದೆ. ಮತ್ತು ಅದಕ್ಕೆ ಯಾವಾಗ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿ ನಡೆಯುತ್ತೋ ಅದಕ್ಕೆ ತಿರುಗೇಟನ್ನು ಕೊಡುವಂತಹ, ಅದಕ್ಕೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನ ಭಾರತದ ಕಡೆಯಿಂದಲೂ ಕೂಡ ನಡೀತಾ ಇರುವಂತಹ ಭಾರತದ ಸೇನೆಯು ಕೂಡ ಈ ತಿರುಗೇಟನ್ನ ನೀಡ್ತಾ ಇದೆ. ಮತ್ತು ಉಗ್ರರ ಕಾರ್ಯಾಚರಣೆಯಲ್ಲಿ CRPF ಸೇರಿದಂತೆ ಯೋಧರು ಏನು ತೊಡಗಿಸಿಕೊಂಡಿದ್ದಾರೆ ಅವರು ಈಗಾಗಲೇ
ನಿರಂತರವಾದಂತಹ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಅಮರ್ ಪ್ರಸಾದ್, ಒಂದ್ ಕಡೆ ಪಾಕಿಸ್ತಾನ ಶಾಂತಿಯ ಮಾತನ್ನ ಹೇಳುತ್ತೆ, ನಾವು ಶಾಂತಿಗೆ ರೆಡಿ ಇದ್ದೀವಿ, ನಾವು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳೋಣ, ಈ ರೀತಿಯಾದಂತಹ ಮಾತುಗಳನ್ನು ಹೇಳುವಂತಹ ಪಾಕಿಸ್ತಾನದ ಕಡೆಯಿಂದ ಭಾರತದ ಕಡೆಗೆ ನಾಗರಿಕರನ್ನೇ ಗುರಿಯಾಗಿಸ್ಕೊಂಡು, ಯಾಕಂದ್ರೆ ಯಾವ ಬಾರ್ಡರ್ ವಿಲೇಜಸ್ ಏನಿದಾವೆ, ಈ ಒಂದು ಗಡಿಯ ಉದ್ದಕ್ಕೂ ಇರುವಂತಹ ಹಳ್ಳಿಗಳೇನಿದಾವೆ, ಈ ಹಳ್ಳಿಯ ಜನರನ್ನ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ಶೆಲ್ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲರ ಅಕಸ್ಮಾತ್ ಆಗಿ ಅಂದ್ರೆ ಹೊರಗಡೆ ಇದ್ರೆ ಅಥವಾ ಸರಿಯಾದಂತಹ ಒಂದು ಪ್ರದೇಶ ಏನು ಜನ ವಸತಿ ಇರುವಂತಹ ಪ್ರದೇಶಕ್ಕೆ ಈ ಒಂದು ಶೆಲ್ ಬಿದ್ದಂತ ಸಂದರ್ಭದಲ್ಲಿ ಅದು ಸ್ಫೋಟಗೊಂಡಾಗ ಅದರಿಂದ ಅಮಾಯಕರು ಕೂಡ ಸಾವನ್ನಪ್ಪುವಂತಹ ಅನೇಕ ಸಂದರ್ಭಗಳು ಒದಗಿ ಬರ್ತಾ ಇರುವಂತದ್ದು ಕೂಡ ನಡೀತಾ ಇದೆ. ಅಮರ್ ಪ್ರಸಾದ್, ಆದ್ರೆ ಭಾರತದ ಸೇನೆ ಅದಕ್ಕೆ ಅಷ್ಟೇ ತೀವ್ರವಾದಂತಹ ತಿರುಗೇಟನ್ನ ಈಗ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಶುರುವಾಗಿದೆ. ಅಮರ್ ಪ್ರಸಾದ್. ಹರಿಪ್ರಸಾದ್, ಇಲ್ಲಿ ಸಾಮಾನ್ಯವಾಗಿ ನಾವು ದಕ್ಷಿಣ ಭಾರತದಲ್ಲಿ ಇಲ್ಲೆಲ್ಲ ನಾವು ನೋಡಿದಾಗ ಟಿವಿಲಿ ಅಲ್ಲಿ ಇಲ್ಲಿ ಜನ ಕೇಳ್ತಾ ಇರ್ತಾರೆ ಅಷ್ಟೇ, ಗುಂಡಿನ ದಾಳಿ ಆಯಿತು, ಪೊಲೀಸರು ಫೈರ್ ಮಾಡಿದ್ರು, ಅದು ಇದು ಅಂತ ಹೇಳಿ. ಅದು ಬಿಟ್ಟರೆ ಅಂತ ತುಂಬ ಜನಕ್ಕೆ ಅದು ಕಂಡು ಕೇಳರಿಯದಂತಹ ವಿಚಾರ ಆಗಿರುತ್ತೆ. ಫೈರಿಂಗ್, ದಾಳಿ ಆಗುವಂಥದ್ದು, ಅದರಲ್ಲೂ ಕೂಡ ಶತ್ರು ರಾಷ್ಟ್ರ ದಾಳಿ ಮಾಡುವಂಥದ್ದು, ಇಲ್ಲೆಲ್ಲ ನಮಗೆ ಭಾಳ ಅಪರೂಪದ ಸಂಗತಿ, ಇಲ್ಲೆಲ್ಲ ಕೇಳೇ ಇಲ್ಲ, ನೋಡೇ ಇಲ್ಲ ಅನ್ನುವಂಥ ವಿಚಾರ. ಅಲ್ಲಿನ ಜನ ದಿನ ಬೆಳಗಾದ್ರೆ ಇದನ್ನು ಹೇಗೆ ಫೇಸ್ ಮಾಡ್ತಾರೆ? ಮನೆಯಿಂದ ಆಚೆ ಬಂದರೆ ಗುಂಡು ಬೀಳುತ್ತೆ, ಗೋಡೆ ತುಂಬ ಗುಂಡು ಬಂದು ಚುಚ್ಕೊಂಡಿರುವಂಥ ಡಾಟ್ಸ್ ಕಾಣುತ್ತೆ ಅಲ್ಲಿ ಇಡೀ ಗೋಡೆ ತುಂಬ. ಈ ಪರಿಸ್ಥಿತಿಯನ್ನು ಹೇಗೆ ಫೇಸ್ ಮಾಡ್ತಾರೆ ಅವರು? ತುಂಬ ಮಾಮೂಲಾಗಿ ಹೋಗಿದೆಯಾ ಅವರಿಗೆ ಅಥವಾ ಹೇಗೆ ಅಂತ ಹರಿಪ್ರಸಾದ್, ಏನು ಹೇಳ್ತಾರೆ ಜನ ಅಲ್ಲಿ ಅಂತ? ಅಂದ್ರೆ ಇವ್ರಿಗೆ ಸ್ವಾತಂತ್ರ್ಯ ಬಂದಂದಿನಿಂದಲೂ ಕೂಡ ಗಡಿಯನ್ನ ಹಂಚಿಕೊಂಡು, ಅಂದ್ರೆ ಅವರ ಮನೆಯ ಹಿಂಭಾಗದಲ್ಲಿನೇ ಬೇಲಿ ಇರುವಂತಹ ಊರುಗಳಿಗೂ ಕೂಡ ನಾವು ಹೋಗಿದ್ದೀವಿ. ನಿನ್ನೆ ನಾವು ಹೋದಂತಹ ಊರನ್ನ ಗಮನಿಸಿದ್ರೆ ಅಲ್ಲಿ ಮನೆಯ ಹಿಂಭಾಗದಲ್ಲಿನೇ ಏನು LOC ಈ ಒಂದು ಗಡಿ ರೇಖೆಯು ಕೂಡ ಇದೆ, ಅಲ್ಲಿ ಆ ಬೇಲಿಯನ್ನು ಕೂಡ ಹಾಕಲಾಗಿರ್ತಕ್ಕಂತಹದ್ದು ಕೂಡ ಇದೆ. ಅಂದ್ರೆ ಅವರ ಗದ್ದೆಗಳೇನಿದ್ದಾವೆ, ಹೊಲ ಗದ್ದೆಗಳ ನಡುವೆಯೂ ಕೂಡ ಈ ಬೇಲಿ ಹಾದು ಹೋಗುತ್ತೆ. ಇಂತಹ ಪ್ರದೇಶದ ಜನ ಅವ್ರ ಜೊತೆಗೆ ಮಾತನಾಡಿಸಿದಾಗ ಅವ್ರು ಹೇಳೋದಂದ್ರೆ, ನಾವು 47ರಿಂದಲೂ ಇಲ್ಲೇ ಇದ್ದೀವಿ, ಅದಕ್ಕಿಂತ ಮುಂಚೆಯೂ ಕೂಡ ನಮ್ಮ ತಾತ ಮುತ್ತಾತ ಕೂಡ ಇದೇ ಊರಿನಲ್ಲೇ ಇದ್ದಿದ್ದು, ಹಾಗಾಗಿ ನಾವು ನಮ್ಮ ಊರನ್ನಂತೂ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಅವ್ರ ಜಮೀನಿದೆ, ಶಾಂತಿ ಸಮಯದಲ್ಲಿ ಕೃಷಿ ಮಾಡ್ತಾರೆ, ಎಲ್ಲ ರೀತಿಯಾದಂತಹ ಕೃಷಿ ಚಟುವಟಿಕೆ ಈಗೂ ಕೂಡ ಭರದಿಂದ ಸಾಗ್ತಾ ಇದೆ. ನಾವು ಏನೋ ಬಾಸ್ಮತಿ ಅಕ್ಕಿಯನ್ನ ಏನೋ ಬಹಳ ಸವಿತೀವಿ, ಆ ಅಕ್ಕಿಯನ್ನ ಬೆಳೀತಕ್ಕಂತಹದ್ದು ಕೂಡ ಇದೇ ಪ್ರದೇಶದಲ್ಲಿ ಹೆಚ್ಚಿನ ಭಾಗ ಈ ಪ್ರದೇಶಗಳಲ್ಲಿ ಬೆಳೆಯುವಂಥದ್ದು ಮತ್ತು ಅತ್ಯುತ್ತಮ ಕ್ವಾಲಿಟಿಯ ಬಾಸ್ಮತಿ ಅಕ್ಕಿಯನ್ನ ಬೆಳೀತಾರೆ. ಈಗಲೂ ಕೂಡ ಆ ಬೆಳೆ ಈಗ ಹಾಕಿರುವಂಥದ್ದು ಕೂಡ ಇದೆ ಗದ್ದೆಗಳಲ್ಲಿ, ಅವು ಇನ್ನೂ ಕೂಡ ಬೆಳೀತಾ ಇದ್ದಾವೆ, ಪೈರು ಬೆಳೀತಾ ಇದೆ. ಆದ್ರೆ ಜನ ತಮ್ಮ ಈ ಒಂದು ಉಪಯುಕ್ತ ಸಾಮಗ್ರಿಗಳನ್ನ ಸಂಗ್ರಹಿಸಿಟ್ಕೊಳ್ಳುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಜನಜೀವನ ನಿತ್ಯವಾಗಿ ನಡೀತಾ ಇದೆ. ಶೆಲ್ ದಾಳಿ ನಡೆದಂತಹ ಸಂದರ್ಭಗಳಲ್ಲಿ ಅವ್ರಿಗೆ ಬಹುತೇಕ ಅವರು ಒಂದಷ್ಟು ರಕ್ಷಣಾತ್ಮಕವಾದಂತಹ ವಿಚಾರಗಳು ಕೂಡ ಇದಾವೆ. ಅಂದ್ರೆ ಮನೆಯ ಸುತ್ತಲೂ ಕೂಡ ಹೊರಭಾಗದಲ್ಲಿ ಒಂದು ಪೌಳಿ ಗೋಡೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರಿಂದಾಗಿ ಇನ್ ಕೇಸ್ ಸಡನ್ ಆಗಿ ಅಟ್ಯಾಕ್ ಆದಂತ ಸಮಯದಲ್ಲಿ ಮೊದಲ ಸುತ್ತಲ ಅಲ್ಲಿಗೆ ಏನಾದರೂ ಬೀಳುತ್ತೆ ಅನ್ನೋದು, ಆ ಸಂದರ್ಭಗಳಲ್ಲಿ ಅವ್ರಿಗೆ ಬಂದು ಸರ್ಕಾರಗಳು ಬಂಕರ್ಗಳನ್ನ ಪ್ರತಿ ಊರಲ್ಲೂ ಕೂಡ ನಿರ್ಮಾಣ ಮಾಡ್ಕೊಂಡು, ಅಂದ್ರೆ 4-5-10 ಮನೆಗಳಿಗೆ ಸೇರಿದಂತೆ ಒಂದು ಬಂಕರ್ಗಳ ನಿರ್ಮಾಣ, ಇನ್ನೂ ಕೂಡ ಹೊಸ ಬಂಕರ್ಗಳ, ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಹೊಸ ಬಂಕರ್ಗಳ ನಿರ್ಮಾಣ ಕೂಡ ಆಗ್ತಾ ಇದೆ, ಸಾಕ್ತಾನೆ ಇರುತ್ತೆ. ಅಲ್ಲಿ ಬಂದು ಕೂತ್ಕೊಳ್ತಾರೆ. ಅಂದ್ರೆ ಯಾವಾಗ ಜಾಸ್ತಿ ಗುಂಡಿನ ದಾಳಿ ನಡೆಯುತ್ತೆ ಅಂತ ಸಂದರ್ಭಗಳಲ್ಲಿ ಅಲ್ಲಿ ಬಂದು ಕೂತ್ಕೊಳ್ಳುವಂತಕ್ಕೆ ಬೇಕಾದಂತಹ ವ್ಯವಸ್ಥೆ ಇದೆ. ಹಾಗಾಗಿ ಅಲ್ಲಿ ಅಲ್ಲಿ ಆ ಬಂಕರ್ಗಳು ಹೇಗಿರ್ತವೆ ಅಂದ್ರೆ ಅದರಲ್ಲಿ ನೆಲದ ಒಳಗಡೆ ಇರತಕ್ಕಂತಹ 2-3-4 ಕೋಣೆಗಳು ಮಾತ್ರ ಇರ್ತವೆ. ಬಹುತೇಕ ಇದು ಗಡಿಯ 2 ಭಾಗಗಳಲ್ಲೂ ಕೂಡ ಇರಬಹುದಾಗಿರ್ತಕ್ಕಂತಹ ಸಾಮಾನ್ಯವಾದಂತಹ ವಿಚಾರ ಅಷ್ಟೇನೆ. ಈ ಒಂದು ಬಂಕರ್ಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆ, ಅಂದ್ರೆ ಜನಕ್ಕೆ ಯಾವಾಗ ತೀವ್ರತರವಾದಂತಹ ಗುಂಡಿನ ದಾಳಿ, ಅದರ್ವೈಸ್ ಯಾವಾಗ ಹೊಲಗದ್ದೆಗಳವರು ಕೆಲಸ ಮಾಡ್ತಾರೆ ಅಂತ ಸಂದರ್ಭಗಳಲ್ಲಿ 2 ಕಡೆಯಲ್ಲೂ ಕೂಡ ರೈತರೇ ಇರ್ತಾರೆ, 2 ಭಾಗದಲ್ಲೂ ಕೂಡ ಜನಸಾಮಾನ್ಯರೇ ಇರ್ತಾರೆ, ನಾಗರಿಕರೇ ಇರ್ತಾರೆ. ಹಾಗಾಗಿ ಅವ್ರ ಮೇಲೆ ಯಾರು ಕೂಡ ಸಾಮಾನ್ಯವಾಗಿ ಗುಂಡಿನ ದಾಳಿ ನಡೆಸಲ್ಲ. ಯಾಕಂದ್ರೆ ಬಾರ್ಡರ್ ಅನ್ನ ಕಾಯುವಂತದ್ದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು, BSF ಅವರು ಕಾಯ್ತಾ ಇರ್ತಾರೆ. ಅವರು ಈ ಒಂದು ಹೀಗೆ ಸತತವಾದಂತಹ ಗುಂಡಿನ ದಾಳಿಗಳನ್ನ ನಡೆಸುವಂತದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ಬೋದು. ಆದ್ರೆ ಕೆಲವೊಂದು ಭಾಗ, ಅಂದ್ರೆ ಇಂತಹ ಸಂದರ್ಭಗಳೇನಿದಾವೆ, ಈ ಒಮ್ಮೆ ಪರಿಸ್ಥಿತಿ ಬಿಗಡಾಯಿಸಿದಂತ ಅದೇ ಕಾರಣವನ್ನ, ಅಂತಹ ಸಂದರ್ಭಗಳನ್ನ ಪಾಕಿಸ್ತಾನ ಪದೇ ಸೃಷ್ಟಿ ಮಾಡುತ್ತೆ ಕೂಡ. ಯಾಕಂದ್ರೆ ಇದಕ್ಕೆ ಪ್ರಚೋದನೆಯನ್ನು ಕೊಡ್ತಕ್ಕಂತಹ, ಗುಂಡಿನ ದಾಳಿಗೆ ಪ್ರಚೋದನೆಯನ್ನು ಕೊಡುವಂತಹ ಸಂದರ್ಭಗಳನ್ನ ಪಾಕಿಸ್ತಾನ ಉಗ್ರ ಚಟುವಟಿಕೆ ಮೂಲಕ ನಡೆಸುತ್ತೆ. ಅಂತಹ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾದಂತಹ ಗುಂಡಿನ ದಾಳಿ ನಿರಂತರವಾಗಿ ಸಾಗುತ್ತೆ. ಅದರ್ವೈಸ್ ಸೀಸ್ ಫೈರ್ ಇರುತ್ತೆ. ಆದ್ರೆ ಸೀಸ್ ಫೈರ್ ನ ವೈಲೇಷನ್ ಅನ್ನ ಈಗ 4-5 ದಿವಸಗಳಿಂದ ಸತತವಾಗಿ ಪಾಕಿಸ್ತಾನ ಮಾಡ್ತದೆ. ಅದಕ್ಕೆ ಉತ್ತರವನ್ನ ಭಾರತದ ಕಡೆಯಿಂದಲೂ ಕೂಡ ನೀಡಲಾಗ್ತಾ ಇದೆ. ಅಮರ್.